ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 39. ಪಾರ್ಥ, ಇಂತಹ ವಿಷಯದಲ್ಲಿ ನಾನು ತಮಾಷೆ ಮಾಡುವುದಿಲ್ಲ ಎಂದು ನಿನಗೂ ಗೊತ್ತು. ಯಾಕೆ ಹೀಗೆ ಹೇಳುತ್ತಿದ್ದೀಯಾ? ಅಷ್ಟಕ್ಕೂ ನಾನು ಈ ನಿರ್ಧಾರವನ್ನು ನಿನ್ನೆ ಮೊನ್ನೆ ಮಾಡಿದ್ದಲ್ಲ ಪಾರ್ಥ. ನಾನು MBBS ಓದಬೇಕಾದರೆ ಮಾಡಿದಂತಹ ನಿರ್ಧಾರ ಎಂದವಳ ಮಾತನ್ನು ನಂಬದಾದವನು ಪಾರ್ಥ. ಏನು ಹೇಳ್ತಿದ್ದೀಯ ರಿತನ್ಯಾ ಎಂದನು ಅದೇ ಗೊಂದಲದಲ್ಲಿ. ಹೌದು ಪಾರ್ಥ, ನಿನ್ನ ಮೇಲೆ ಅದ್ಯಾವಾಗ ಪ್ರೀತಿ ಆಯಿತು ಎಂದು ಗೊತ್ತಿಲ್ಲ. ಆದರೆ ನನಗೆ ಅದು ಅರಿವಾಗಿದ್ದು ನಾನು MBBS ಓದುವಾಗ. ಇದನ್ನು ನಿನ್ನ ಬಳಿ ಹೇಳಬೇಕು ಎಂದು ತುಂಬ ಪ್ರಯತ್ನಪಟ್ಟೆ, ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ನೀನು ಊರಿಗೆ ಪೋಸ್ಟಿಂಗ್ ಆಯಿತು ಎಂದು ಹೇಳಿದಾಗ ಬಹಳ ಖುಷಿಪಟ್ಟೆ. ನೀನು ಇದೇ ಊರಿನಲ್ಲಿ ಇರುತ್ತೀಯ ಎಂದು ನಾನು ಕೂಡ ಇಲ್ಲಿಯೇ ಕ್ಲಿನಿಕ್ ಮಾಡಿಸಿದೆ. ನಾನು ಇಲ್ಲಿ ಕ್ಲಿನಿಕ್ ಮಾಡಿಸಿದ ಉದ್ದೇಶ ನಮ್ಮೂರಿನ ಜನರ ಸೇವೆ ಮಾಡಬೇಕು ಎನ್ನುವುದು ಒಂದು ಕಾರಣವಾದರೆ, ಇನ್ನೊಂದು ಕಾರಣ ನೀನು. ಅಪ್ಪ ಅಮ್ಮ ಮದುವೆಯ ಮಾತುಕತೆ ಎತ್ತಿದಾಗಲೆಲ್ಲ ಏನೋ ಒಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ. ಆದರೆ ಈಗ ಮದುವೆ ಆಗಲೇಬೇಕು ಎಂದು ಪ್ರೆಷರ್ ಹಾಕುತ್ತಿದ್ದಾರೆ. ಇನ್ನು ನನ್ನಿಂದ ತಡ ಮಾಡಿದರೆ ತೊಂದರೆ ಆಗುತ್ತದೆ ಎಂದು ಇವತ್ತು ನಿನ್ನ ಜೊತೆ ಈ ವಿಷಯ ಹೇಳಲೇಬೇಕು ಎಂದು ಬಂದೆ ಎಂದು ಎಲ್ಲವನ್ನೂ ಹೇಳಿದಳು. ಅವಳ ಮಾತಿಗೆ ಪಾರ್ಥನಿಗೆ ಏನು ಹೇಳಬೇಕು ಎನ್ನುವುದೇ ತೋಚಲಿಲ್ಲ. ಅವಳು ತನ್ನೊಂದು ಇಷ್ಟೊಂದು ಪ್ರೀತಿಸುತ್ತಿದ್ದಾಳೆ ಎನ್ನುವ ಊಹೆ ಕೂಡ ಇರಲಿಲ್ಲ. ಅದಾಗಲೇ ಅವನ ಮನಸ್ಸು ಇಬ್ಬದಿಗೆ ಸಿಲುಕಿತ್ತು. ರಿತನ್ಯಾ, ನಮ್ಮ ಸ್ನೇಹವನ್ನು ನೀನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀಯಾ? ಪ್ರೀತಿಯೇ ಬೇರೆ, ಸ್ನೇಹವೇ ಬೇರೆ ಎನ್ನುತ್ತಿದ್ದ ಹಾಗೆ ಯಾಕೆ ಪಾರ್ಥ ಹೀಗೆ ಮಾತನಾಡುತ್ತೀಯಾ? ಸ್ನೇಹಿತರು ಯಾರು ಪ್ರೀತಿಸಬಾರದಾ? ಅಥವಾ ನಿನ್ನನ್ನು ಪ್ರೀತಿಸುವ ಯೋಗ್ಯತೆ ನನಗೆ ಇಲ್ಲವಾ ಎಂದಳು. ನಾನು ಹೇಳುತ್ತಿರುವುದು ಆಗಲ್ಲ ರಿತನ್ಯಾ, ನಿನಗೆ ಹೇಗೆ ಅರ್ಥ ಮಾಡಿಸುವುದು ಎಂದು ತಿಳಿಯುತ್ತಿಲ್ಲ ಎಂದನು. ಅದೇನು ಹೇಳಬೇಕು ಎಂದಿದ್ಯಾ? ನೇರವಾಗಿ ಹೇಳು ಪಾರ್ಥ ಎಂದಳು. ನಿನ್ನ ತಂದೆ ಇಡೀ ತಾಲೂಕಿಗೆ ದೊಡ್ಡ ಮನುಷ್ಯರು ಎಂದು ಗೊತ್ತು. ಅವರು ತಮ್ಮ ಮಗಳನ್ನು ಮದುವೆ ಮಾಡುತ್ತಾರೆ ಎಂದರೆ ಹುಡುಗನನ್ನು ಮಾತ್ರ ನೋಡುವುದಿಲ್ಲ, ಅವನ ಹಿನ್ನೆಲೆ, ಕುಟುಂಬ ಎಲ್ಲವನ್ನು ನೋಡುತ್ತಾರೆ. ನಿನಗೆ ತಿಳಿದಿರುವ ಹಾಗೆ ನಾನು ಯಾರದೇ ಇಲ್ಲದೆ ಇರುವ ಅನಾಥ. ನನಗೆ ಇರುವ ಆಸ್ತಿ ಎಂದರೆ ನನ್ನ ಕೆಲಸ ಒಂದೇ. ನಿನಗೆ ನನಗಿಂತಲೂ ಒಳ್ಳೆಯ ಕೆಲಸದಲ್ಲಿ ಇರುವವರು ಸಿಗಬಹುದು. ಹಾಗೆ ಅಂತಸ್ತು, ಪ್ರತಿಷ್ಠೆ, ಮನೆತನಕ್ಕೆ ಬೆಲೆ ಕೊಡುವ ನಿನ್ನ ತಂದೆಗೆ ನಾನು ಇಡಿಸದೇ ಹೋಗಬಹುದು ಎಂದನು. ತನ್ನ ತಂದೆ ತನ್ನ ಆಸೆಗೆ ಯಾವತ್ತೂ ಅಡ್ಡ ಬಂದಿಲ್ಲ ಪಾರ್ಥ, ಅವರು ಖಂಡಿತ ಒಪ್ಪುತ್ತಾರೆ ಎಂದಳು. ಏನು ಗೊತ್ತಾ ರಿತನ್ಯಾ, ಇಷ್ಟು ದಿನ ಮದುವೆ ಎನ್ನುವ ಥಾಟ್ ಕೂಡ ನನಗೆ ನನ್ನ ತಲೆಗೆ ಬಂದಿರಲಿಲ್ಲ. ಕೆಲವೊಮ್ಮೆ ಮದುವೆಯ ಬಗ್ಗೆ ಯೋಚಿಸಿದಾಗಲೆಲ್ಲ ನನ್ನ ಕೆಲಸ ನನ್ನ ಕಣ್ಣ ಮುಂದೆ ಬರುತ್ತದೆ. ತೂಗುವ ಕತ್ತಿಯ ಕೆಳಗೆ ತಲೆ ಕೊಟ್ಟು ಮಾಡುವ ಕೆಲಸ ನನ್ನದು. ಶತ್ರುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಓಡಾಡುವವನು. ನಮ್ಮ ಇಲಾಖೆಯಲ್ಲಿ ದಕ್ಷತೆ, ನಿಷ್ಠೆ, ಪ್ರಾಮಾಣಿಕತೆಗೆ ಆಯಸ್ಸು ಕಡಿಮೆ ಎಂದು ನಿನಗೂ ಗೊತ್ತು. ಈಗೇನು ಒಂಟಿಯಾಗಿದ್ದೇನೆ. ನಾನು ಸತ್ತರೂ ದುಃಖ ಪಡುವವರು ಯಾರೂ ಇಲ್ಲ. ಯಾರನ್ನೂ ಒಂಟಿ ಮಾಡಿ ಹೋಗುವುದಿಲ್ಲ. ಆದರೆ ಮದುವೆಯಾದರೆ ನನ್ನನ್ನು ನಂಬಿ ಕೈ ಹಿಡಿದವರನ್ನು ಅರ್ಧ ದಾರಿಗೆ ಬಿಟ್ಟು ಹೋಗಬೇಕಲ್ಲ ಎನ್ನುವ ಯೋಚನೆ ಇಷ್ಟು ದಿನ ನನ್ನ ತಲೆಯಲ್ಲಿ ಕುಳಿತಿತ್ತು. ಹಾಗಾಗಿ ಇಷ್ಟು ವಯಸ್ಸಾದರೂ ಕೂಡ ಮದುವೆಯ ಬಗ್ಗೆ ಯೋಚಿಸಲೇ ಇಲ್ಲ. ಬಹುಶಃ ನನಗೂ ಅಪ್ಪ ಅಮ್ಮ, ತಂಗಿ, ಅಕ್ಕ, ಅಣ್ಣ, ತಮ್ಮ ಯಾರಾದರೂ ಇದ್ದಿದ್ದರೆ ಮದುವೆಯಾಗು ಎಂದು ಒತ್ತಾಯ ಮಾಡುತ್ತಿದ್ದರೇನೋ. ಯಾರೂ ಇಲ್ಲದೆ ಇರುವುದರಿಂದ ಆ ತೊಂದರೆ ನನಗಿಲ್ಲ ಎಂದವನ ಮುಖದಲ್ಲಿ ಒಂದಿನಿತೂ ಬೇಸರ ಎದ್ದು ಕಾಣಲಿಲ್ಲ. ಅಥವಾ ನಾನೊಬ್ಬ ಅನಾಥ ಎನ್ನುವ ನೋವು ಕೂಡ ಅವನಲ್ಲಿ ಇಲ್ಲ. ಅದಾಗಲೇ ಒಂಟಿ ಬದುಕಿಗೆ ಒಗ್ಗಿ ಹೋಗಿದ್ದಾನೆ ಅವನು. ಅವಳ ಪ್ರೀತಿಯನ್ನು ಒಪ್ಪುವುದಕ್ಕೂ ಮೊದಲು ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ಬದುಕನ್ನು ಎಷ್ಟು ದಿನ ಬದುಕುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಬದುಕುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ ಪಾರ್ಥ. ನಿನ್ನ ಜೊತೆ ನಾನು 3 ದಿನ ಬದುಕಿದರೂ ಕೂಡ ನಾನು ಪ್ರೀತಿಸಿದವನ ಜೊತೆ ಖುಷಿಯಾಗಿದ್ದೆ ಎನ್ನುವ ಆತ್ಮತೃಪ್ತಿ ನನಗೆ ಇರುತ್ತದೆ. ಹಾಗಂತ ನೀನು ನನ್ನನ್ನು ಪ್ರೀತಿಸದೇ ಇದ್ದರೆ ಕಾಲೇಜು ಹುಡುಗಿಯರ ರೀತಿ ನಿನ್ನ ಹಿಂದೆ ಮುಂದೆ ಬಿದ್ದು ನಿನಗೆ ತೊಂದರೆ ಕೊಡುವುದಿಲ್ಲ. ಈ ರೀತಿ ಪ್ರೀತಿಸುವ ವಯಸ್ಸು ಈಗಾಗಲೇ ಮುಗಿದು ಹೋಗಿದೆ. ಈಗ ನನ್ನಲ್ಲಿ ಉಳಿದಿರುವುದು ಜವಾಬ್ದಾರಿ ಅಷ್ಟೇ. ನಿನ್ನನ್ನು ಮದುವೆಯಾಗಿ ಇದೇ ಊರಿನಲ್ಲಿ ಉಳಿದುಕೊಂಡರೆ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾದ ನಾನು
ಅವರನ್ನು ಕೂಡ ನೋಡಿಕೊಳ್ಳಬಹುದು ಎನ್ನುವ ಯೋಚನೆ ಕೂಡ ನನ್ನಲ್ಲಿ ಇದೆ ಪಾರ್ಥ. ಹಾಗೆ ಇನ್ನೊಂದು ನೆನಪಿಡು ಪಾರ್ಥ, ಯಾವತ್ತೂ ನಿನ್ನ ಕೆಲಸಕ್ಕೆ ಬೆಂಬಲವಾಗಿ ಇರುತ್ತೇನೆ ಹೊರತು ಅಡ್ಡ ಬರುವುದಿಲ್ಲ. ನಮ್ಮಿಬ್ಬರ ಪ್ರೊಫೆಷನ್ ಬೇರೆ ಬೇರೆಯಾದರೂ ಇಬ್ಬರು ಮಾಡುತ್ತಿರುವುದು ಸೋಷಿಯಲ್ ಸರ್ವಿಸ್. ಹಾಗಾಗಿ ಯಾವತ್ತೂ ನಿನ್ನ ಕೆಲಸಕ್ಕೆ ನಾನು ಅಡ್ಡ ಬರುವುದಿಲ್ಲ. ನೀನು ಈಗಲೇ ನಿನ್ನ ನಿರ್ಧಾರವನ್ನು ತಿಳಿಸಬೇಕು ಎಂದು ಏನಿಲ್ಲ. ಚೆನ್ನಾಗಿ ಯೋಚಿಸಿ ನಿನ್ನ ನಿರ್ಧಾರವನ್ನು ಹೇಳು. ಅಷ್ಟರಲ್ಲಿ ನಾನು ಅಪ್ಪ ಅಮ್ಮನ ಜೊತೆ ವಿಷಯ ಮಾತನಾಡಿರುತ್ತೇನೆ. ನೀನು ಹೇಳುವ ವಿಷಯ ಪಾಸಿಟಿವ್ ಆಗಿರುತ್ತದೆ ಎಂದು ನಂಬಿ ಇಲ್ಲಿಂದ ಹೋಗುತ್ತಿದ್ದೇನೆ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು. ರಿತನ್ಯ ಓದತ್ತಲೇ ನೋಡಿದವನಿಗೆ ಯಾವ ಒಂದು ಸರಿಯಾದ ನಿರ್ಧಾರ ಮಾಡಲು ಅವನ ಮನಸ್ಸು ಸಹಕರಿಸಲಿಲ್ಲ. ರಿತನ್ಯ ಹೇಳಿದ ಹಾಗೆ ಅವಳ ವಿವೇಕ ಉಳಿಯುವಂತಹ ಹುಡುಗಿ, ಅವಳ ಬುದ್ಧಿವಂತಿಕೆ, ಅವಳ ಯೋಚನಾ ಲಹರಿ, ಅವಳ ಸರಳತೆ ಎಲ್ಲವೂ ಇಷ್ಟವೋ ಇವನಿಗೆ. ಆದರೆ ಅವಳ ಜೊತೆ ಮದುವೆ ಎಂದರೆ ಅದೇಕೋ ಮನದಲ್ಲಿ ಆ ಭಾವವೇ ಮೂಡುತ್ತಿಲ್ಲ ಅವನಿಗೆ. ಅವಳು ಹೊರಟ 5 ನಿಮಿಷಗಳ ತನಕ ಅಲ್ಲಿಯೇ ಕುಳಿತವನು ನಂತರ ಅಲ್ಲಿಂದ ಹೊರಟಿದ್ದನು. ಅಕ್ಕ, ನಾನು ನಿನಗೆ ಮೊದಲೇ ಹೇಳಲಿಲ್ಲವಾ? ನೀನೇ ನನ್ನ ಮಾತನ್ನು ಕೇಳಲಿಲ್ಲ. ಆ ಮನೆಯವರ ಸಂಪರ್ಕ ಇಲ್ಲದೆ ಇದ್ದಾಗಲೇ ಎಸ್ಟೇಟ್ ಹೆಸರನ್ನು ಬದಲಾಯಿಸುವವರು ಈಗ ಆ ಅನಿಷ್ಟದವಳು ಮನೆಗೆ ಬಂದಾದ ಮೇಲೆ ಎಸ್ಟೇಟ್ ಹೆಸರನ್ನು ಬದಲಾಯಿಸುತ್ತಾರಾ? ನೋಡು, ಈಗ ಭಾವ ಒಬ್ಬರೇ ಅಲ್ಲ, ಮಹರ್ಷಿ ಕೂಡ ಅವರ ಪರವಾಗಿ ಇದ್ದಾನೆ. ಅವನಿಗೂ ಎಸ್ಟೇಟ್ ಹೆಸರು ಬದಲಾಯಿಸಲು ಇಷ್ಟವಿಲ್ಲದೆ ಆ ಹೆಸರೇ ಇರಲಿ ಎಂದು ಹೇಳುತ್ತಿದ್ದಾನೆ. ಇಷ್ಟಕ್ಕೆ ಮುಗಿಯಿತು ಎಂದು ತಿಳ್ಕೋಬೇಡ. ಈಗಲೇ ಹೀಗೆ ಎಂದರೆ ಮುಂದೆ ಆ ಮನೆಯಲ್ಲಿ ನಿನ್ನ ಸ್ಥಾನ ಪಾತಾಳಕ್ಕೆ ಕುಸಿಯುತ್ತದೆ. ತನ್ನ ಮಾವ ಗಂಡನನ್ನು ಕೈವಶ ಮಾಡಿಕೊಂಡು ಅವಳೇ ಆ ಮನೆಯ ಯಜಮಾನಿಯಾಗಿ ಮೆರೆಯುತ್ತಾಳೆ. ನಿನ್ನನ್ನು ಕೆಲಸದವಳನ್ನಾಗಿ ಮಾಡಿಕೊಂಡು ಆಶ್ಚರ್ಯವಿಲ್ಲ. ಎಸ್ಟೇಟಿನ ಹೆಸರನ್ನು ಬದಲಾಯಿಸಲಿಲ್ಲ ಎನ್ನುವ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ಸುನಂದ ಅವರ ತಲೆಗೆ ಇಲ್ಲಸಲ್ಲದನ್ನು ತುಂಬುತ್ತಿದ್ದರು ಅವರ ತಮ್ಮ ನರೇಂದ್ರ. ಸ್ವಂತ ಬುದ್ಧಿ ವಿವೇಚನೆ ಇಲ್ಲದೆ ಇರುವವರಿಗೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಆಲೋಚಿಸುವ ಅವಲೋಕಿಸುವ ಯೋಚನೆ ಲಹರಿ ಇರುವುದಿಲ್ಲ. ಇಂದು ಮುಂದೆ ಯೋಚಿಸದೆ ಅವರು ಹೇಳಿದ್ದನ್ನೇ ಸತ್ಯ ಎಂದು ನಂಬುತ್ತಾರೆ. ಏನೋ ನರೇಂದ್ರ, ನೀನು ನನ್ನ ಕಷ್ಟಕ್ಕೆ ಪರಿಹಾರ ಹೇಳ್ತೀಯ ಎಂದರೆ ಇನ್ನೂ ಎದುರಿಸುತ್ತಿದ್ದೀಯಲ್ಲ. ಈಗ ನಾನು ಏನು ಮಾಡಲಿ ಹೇಳು? ಹಾಗೇನಾದರೂ ಅವಳು ಈ ಮನೆಯಲ್ಲಿ ರಾಣಿಯ ಹಾಗೆ ರಾಜ್ಯಭಾರ ನಡೆಸಿದರೆ ಒಂದು ಕ್ಷಣವೂ ನಾನು ಇಲ್ಲಿ ಇರುವುದಿಲ್ಲ, ನಿನ್ನ ಮನೆಗೆ ಬಂದು ಬಿಡುತ್ತೇನೆ ಎಂದರು. ಅಕ್ಕ, ಅದಕ್ಕೆ ನಿನ್ನನ್ನು ದಡ್ಡಿ ಎಂದು ಹೇಳುವುದು. ಬುದ್ಧಿಯೇ ಇಲ್ಲ ನಿನಗೆ. ನೀನು ಹಾಗೆ ಏನಾದರೂ ನನ್ನ ಮನೆಗೆ ಬಂದರೆ ಆ ದರಿದ್ರದವಳ ಹಾದಿ ಇನ್ನೂ ಸುಲಭವಾಗುತ್ತದೆ. ಇಂತಹ ತಪ್ಪನ್ನು ಯಾವತ್ತೂ ಮಾಡಬೇಡ. ನೀನು ಅಲ್ಲಿಯೇ ಇದ್ದು ಅವಳಾಗಿಯೇ ಮನೆ ಬಿಟ್ಟು ಹೋಗಬೇಕು. ಹಾಗೆ ಮಾಡು. ಅವಳನ್ನು ನನ್ನಿಂದ ಮನೆ ಬಿಟ್ಟು ಕಳಿಸಲು ಆಗ್ತಿಲ್ಲ ಕಣೋ. ಏನು ಮಾಡುವುದು ಎಂದು ತೋಚುತ್ತಿಲ್ಲ. ಇವತ್ತು ಆಗಲೇ ನಿಮ್ಮ ಭಾವ ಅವಳನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಮಾಂಗಲ್ಯ ಸರ ಕೊಡಿಸಿಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ನೋಡುತ್ತಿದ್ದರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ಆಗುತ್ತದೆ. ಇದನ್ನೆಲ್ಲ ಹೇಗೆ ಸಹಿಸಲಿ ಹೇಳು? ಅಕ್ಕ, ಈಗಲೇ ಎಚ್ಚೆತ್ತುಕೋ. ಇನ್ನು ಮುಂದೆ ಅವಳನ್ನು ಮನೆಯ ಕೆಲಸದವಳನ್ನಾಗಿ ಮಾಡು. ನೀನು ಕೂಡ ಅತ್ತೆಯರ ವರಸೆ ಶುರು ಮಾಡು. ನಿನ್ನ ಕಾಟ ತಡೆಯಲಾರದೆ ಅವಳೇ ಮನೆ ಬಿಟ್ಟು ಓಡಿ ಹೋಗಬೇಕು. ಹಾಗೆ ಮಾಡು ಎನ್ನುತ್ತಿದ್ದ ಹಾಗೆ, ನೀನು ನೋಡಿದರೆ ಮನೆ ಕೆಲಸ ಮಾಡಿಸು ಎನ್ನುತ್ತೀಯ. ಆ ನಳಿನಿ ಇವಳು ಕೆಲಸ ಮಾಡಲು ಹೋದರೆ ಅಕ್ಕ ನಾನೇ ಮಾಡ್ತೀನಿ ಬಿಡಿ ಎನ್ನುತ್ತಾಳೆ. ಆದರೆ ಇವಳೇ ಅಡಿಗೆ ಮಾಡುತ್ತಾಳೆ ಎಂದರೆ ಮೊದಲು ಸ್ವಲ್ಪ ದಿನ ಆ ನಳಿನಿಯನ್ನು ಕೆಲಸಕ್ಕೆ ಬರದ ಹಾಗೆ ನೋಡಿಕೊ. ಆಗ ಎಲ್ಲ ಕೆಲಸವೂ ಇವಳ ಮೇಲೆಯೇ ಬೀಳುತ್ತದೆ. ಅವಳು ಕೆಲಸ ಮಾಡಿ ಮುಗಿಸಿದರೂ ನೀನೇ ಒಂದಿಲ್ಲ ಒಂದು ಕೆಲಸ ಹೇಳುತ್ತಿರು. ಆಮೇಲೆ ನೋಡೋಣ ಎಂದು ಹೇಳಿ ಕರೆ ತುಂಡರಿಸಿದರು. ಒಂದು ಕುಟುಂಬದಲ್ಲಿ ಇಂತಹ ಒಬ್ಬ ಮನುಷ್ಯ ಇದ್ದರೆ ಬಹುಬೇಗ ಅಂತಹ ಕುಟುಂಬ ಒಡೆದು ಚೂರಾಗುತ್ತದೆ. ಈ ತಕ್ಷ ಎಲ್ಲಿ ಹೋದನೋ ಗೊತ್ತಿಲ್ಲ. ಹೇಳಿದ ಕೆಲಸ ಏನಾಯಿತು ಎಂದರೆ ಅವಳು ಮನೆಯಿಂದ ಹೊರಗೆ ಬರುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಇವತ್ತು ಹೊರಗೆ ಬಂದಿದ್ದಾಳೆ, ಏನೂ ಮಾಡಿಲ್ಲ ಎಂದು ಬಲಗೈ ಬಂಟ ತಕ್ಷಣ ಮೇಲೆ ಕೋಪ ಮಾಡಿಕೊಂಡಿದ್ದರು ನರೇಂದ್ರ.
ಮುಂದುವರಿಯುವುದು. ಧನ್ಯವಾದಗಳು.